ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನಿತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಹಸ್ತ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರ ಬಗ್ಗೆ 2024 ಪ್ರಿಡಿಕ್ಷನ್ಸ್ ಯಾವ ರೀತಿ ಇದೆ, ಏನೆಲ್ಲ ಬೆನಿಫಿಟ್ಸ್ ಇದೆ, ಏನೆಲ್ಲ ಸಮಸ್ಯೆಗಳು ಎದುರಾಗಬಹುದು, ಏನೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಬಹುದು, ಮತ್ತು ಏನೆಲ್ಲ ಅಡ್ವಾಂಟೇಜಸ್ ಇದೆ, ಪ್ರತಿಯೊಂದು ನಾವು ಈ ಕಾರ್ಯಕ್ರಮದಲ್ಲಿ ವಿಶ್ಲೇಷಣೆ ಮಾಡೋಣ. ಸೊ ಹಸ್ತ ನಕ್ಷತ್ರ ಅಂತ ಹೇಳಿದಾಗ ಕನ್ಯಾ ರಾಶಿಯಲ್ಲಿ ತನ್ನ 4 ಪಾದಗಳು ಸಹ ಒಂದೇ ರಾಶಿಯಲ್ಲಿ ನಾವು ನೋಡಬಹುದು. ಕನ್ಯಾ ರಾಶಿಗೆ ಅಧಿಪತಿ ಬುಧ, ಆದರೆ ಹಸ್ತ ನಕ್ಷತ್ರಕ್ಕೆ ಅಧಿಪತಿ ಚಂದ್ರ. ಸೊ ಹಾಗಾಗಿ ಹೆಚ್ಚಾಗಿ ತಂದೆ ಮಗನ ಸಂಬಂಧದ ಬಗ್ಗೆ ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಚಂದ್ರ ಮತ್ತು ಬುಧನಿಗೆ ಸಂಬಂಧಪಟ್ಟಂಗೆ ಒಂದು ಫ್ರೆಂಡ್ಲಿ ಎಲಿಮೆಂಟ್ ಇದ್ದರೆ ಇನ್ನೊಂದು ಮನೆಯಲ್ಲಿ ಒಂದು ರೀತಿಯಲ್ಲಿ ಬುಧನಿಗೆ ಕೋಪ ಇರುತ್ತಂತೆ ಚಂದ್ರನ ಮೇಲೆ. ನನಗೆ ನೀನು ಅನೈತಿಕ ಅಂತ ಹೇಳುವಂಥ ಸಂಬಂಧಕ್ಕೆ ನೀವು ನನ್ನನ್ನು ಸೃಷ್ಟಿ ಮಾಡಿದ್ದೀರಾ ಅನ್ನೋಂಥ ಒಂದು ಕೋಪದಿಂದ ಅದು ಎನಿಮಿಕ್ ಆಗಿರುವಂಥದ್ದು, ಅಂದರೆ ಒಂದು ರೀತಿಯಲ್ಲಿ ಶತ್ರುತ್ವ ಸ್ಥಾನವನ್ನು ಹೊಂದುವಂತಹ ಒಂದು ಸ್ಥಾನವಾಗಿರುತ್ತೆ.